ಅಣ್ಣ ತಮ್ಮಂದರನ್ನ ಒಂದು ಮಾಡೋ ಹಂಗಾಯ್ತು ಈ ಗಲಾಟೆ. ಅಜಿತ್, 2011ರಲ್ಲಿ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ CBIನ ತನಿಖೆ ಶುರು ಆಗೋದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಕರುಣಾಕರ್ ರೆಡ್ಡಿ ಜನಾರ್ದನ್ ರೆಡ್ಡಿಯಿಂದ ಅಂತರ ಕಾಯ್ದುಕೊಳ್ಳಿಕ್ಕೆ ಆರಂಭಿಸಿದರು. ಎಸ್, ಬಹುಶಃ ಸುಮಾರು 14 ವರ್ಷಗಳ ನಂತರ ಕರುಣಾಕರ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಬಟ್ ಓಕೆ, ಯಾಕಂದರೆ ಈ ರೀತಿಯ ಸಾವಿನ ಸಂಚಿನ ಒಂದು ರೀತಿಯಾಗಿರ್ತಕ್ಕಂಥ ಪ್ರಕರಣ ಇದು ಅನ್ನೋದನ್ನು ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ. ಹೀಗಾಗಿ ಫ್ಯಾಮಿಲಿ ಒಟ್ಟಿಗೆ ಬರೋದು ಸಹಜ ಮತ್ತು ಸ್ವಾಭಾವಿಕ. ಆದರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ಈ ಇಡೀ ಪ್ರಕರಣದಲ್ಲಿ ತನಿಖೆ ಯಾವ ಹಾದಿಗೆ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ. ಎಸ್, ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ತನ್ನದೇ MLA, ತನ್ನದೇ ಪಕ್ಷದ ಕಾರ್ಯಕರ್ತನ ವಿರುದ್ಧ ತನಿಖೆಗೆ ಮುಂದಾಗತ್ತಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಬಳಸ್ತಕ್ಕಂಥ ಭಾಷೆಗಳು, ಇಬ್ಬರ ನಡುವಿನ ವೈಮನಸ್ಸು, ನನಗನ್ಸುತ್ತೆ ಸರ್ಕಾರ ಯಾವುದೇ ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದರೆ ಇದು ಹಿಂದೆ ಆಂಧ್ರ ಪ್ರದೇಶದ ರಾಯಲಸೀಮಾದಲ್ಲಿ ಯಾವ ಪ್ರಮಾಣದಲ್ಲಿ ಜಿದ್ದಿನ ರಾಜಕಾರಣ, ಪರಸ್ಪರ ಜಿದ್ದಿನ ರಾಜಕಾರಣ ಶುರು ಆಗಿತ್ತು, ಅದೇ ರೀತಿಯ ರಾಜಕಾರಣ ಬಳ್ಳಾರಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕರೂ ಆಶ್ಚರ್ಯ ಇಲ್ಲ. ಈಗಾಗಲೇ ಆ ರಾಜಕಾರಣ ಶುರು ಆಗಿದೆ ಅಲ್ಲಿ. ನಾವು ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ಜಗಳದ ಒಂದು ಝಲಕ್ಕನ್ನು ನಾನು ಕಳೆದ ವರ್ಷ ವಿಧಾನಸಭೆಯಲ್ಲಿ ನೋಡಿದ್ದೆ. ಕರೆಕ್ಟ್, ಮಾತಿಗೆ ಮಾತು ಬೆಳೆದು ಅದನ್ನು ನೀವು ರೆಪ್ಲಿಕೇಟ್ ಮಾಡೋದಾದರೆ BJP ಸರ್ಕಾರ ಇದ್ದಾಗ ಕಂಪ್ಲಿ ಸುರೇಶ್ ಬಾಬು ಮತ್ತು ಕಾಂಗ್ರೆಸ್ ನಡುವಿನ ಇದೇ ರೀತಿಯ ಜಗಳ ನಡೆದಿತ್ತು. ಓಕೆ ಅದಾದ ಮೇಲೆ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಇದೆಲ್ಲ ಪೀಕ್ಗೆ ಹೋಗಿತ್ತು. ಇಡೀ ಜನಾರ್ದನ್ ರೆಡ್ಡಿ ಅವರ ಒಂದು ಗುಂಪೇನಿತ್ತು ಅದು ಚದುರಿ ಛಿದ್ರವಾಗಿ ಹೋಗಿತ್ತು. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಕೂಡ ಬೇರೆ ಆಗಿದ್ರು. ರೈಟ್, ನಾವಿಬ್ರು ರಾಮ ಲಕ್ಷ್ಮಣ ಏನಲ್ಲವ ಕುಶ ಏನೇನೋ ಹೇಳ್ತಾ ಇದ್ರು ಜನಾರ್ದನ್ ರೆಡ್ಡಿ. ಬಟ್ ಆ ರೀತಿಯ ದೃಶ್ಯಗಳು ಕಾಣ್ತಾ ಇರಲಿಲ್ಲ. ಕಳೆದ ವರ್ಷ ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಒಂದು ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಫೈಟ್ ಏನಿತ್ತು, ಅದು ಕರ್ನಾಟಕದ ವಿಧಾನಸಭೆಯಲ್ಲಿ ಯೂಶುವಲಿ ಕಾಂಗ್ರೆಸ್ BJP JDS ನಡುವೆ ನೋಡ್ಲಿಕ್ಕೆ ಸಿಗಲ್ಲ. ಫೈಟ್ ನಡೆಯುತ್ತೆ, ಮಾತಿನ ಚಕಮಕಿ ನಡೆಯುತ್ತೆ. ಎಸ್, ಬಟ್ ಮೈ ಮೇಲೆ ಏರು ಹೋಗ್ತಕ್ಕಂಥದ್ದು, ಆ ಒಂದು ಬಳಸುವ ಭಾಷೆ, ಆ ಆಕ್ರಮಣಕಾರಿ ಪ್ರವೃತ್ತಿ ಏನಿದೆ, ಕರೆಕ್ಟ್, ಅದು ಬೀದಿ ಜಗಳವಾಗಿ ರೂಪಾಂತರಗೊಂಡಿದೆ. ಕಳೆದ ವರ್ಷ ಅದು ವಿಧಾನಸಭೆಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು, ಈಗ ಅದು ಸ್ಟ್ರೀಟ್ ಫೈಟ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ, ಅಂದರೆ ಇತ್ತೀಚಿನಗಿನ ಟೆಲಿವಿಷನ್ಗಳು ಬಂದ ಮೇಲಿನ ಇತಿಹಾಸದಲ್ಲಿ ಈ ರೀತಿ ಪ್ರೈವೇಟ್ ಗನ್ಮೆನ್ಗಳು ಬೇಕಾಬಿಟ್ಟು ಯಾರ್ದೋ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡಿಲ್ಲ. ನೆವರ್ ನಾವು ನೋಡಿಲ್ಲ. ಹೌದು, ನಾರಾ ಭರತ್ ರೆಡ್ಡಿ ಒಮ್ಮೆ ಸೌತ್ ರುಚಿಗೆ ಬಂದಿದ್ರು ಅಜಿತ್. ನೀವು ಇಬ್ಬರು ಒಟ್ಟಿಗೆ ಇದ್ವಿ ಅಲ್ಲಿ. ಇಬ್ಬರು ಇದ್ವಿ. ನಾವು ಗಾಬರಿಯಾಗಿ ಕೇಳಿದ್ವಿ ಆ ಗನ್ಮ್ಯಾನ್ಗಳು ಬಂದಂಥ ರೀತಿ, ಅಸಾಲ್ಟ್ ರೈಫಲ್ಗಳು, ಆಟೋಮೆಟಿಕ್ ವೆಪನ್ಗಳನ್ನೆಲ್ಲ ನೋಡಿ ಯಾರಿದು ಅಂತ. ಕರ್ನಾಟಕದಲ್ಲಿ ಈ ಪ್ರಮಾಣದ ಸೆಕ್ಯೂರಿಟಿ ಯಾರಿಗೆ ಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ ಅವತ್ತು. ಹೌದು. ಅದರ ಒಟ್ಟು ರೂಪಾಂತರ ಸ್ಟ್ರೀಟ್ ಫೈಟ್ನಲ್ಲಿ ಹೇಗಾಗಬಹುದು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ನನಗನ್ಸುತ್ತೆ ಅಜಿತ್, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಎಸ್, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬಂದಾಗ ಮುಲಾಜಿಲ್ಲದೆ ಕ್ರಮವನ್ನು ಜರುಗಿಸಲಾಗಿದೆ. ಈಗ ಇರ್ತಕ್ಕಂಥದ್ದು ಕೂಡ ಇದು ಪಕ್ಷದ ಪ್ರಿಸಮ್. ನೋಡಿ, ಯಾಕೆ ಜನಾರ್ದನ್ ರೆಡ್ಡಿ ಅವರ ಸಾಮ್ರಾಜ್ಯ ಕೂಸುದು ಬಿತ್ತು ಅಜಿತ್. ಈ ದೇಶದಲ್ಲಿ ಎಷ್ಟೊಂದು ರಾಜಕಾರಣಿಗಳು ಬಿಸ್ನೆಸ್ಸನ್ನು ಮಾಡಿ ದುಡ್ಡನ್ನು ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಆದರೆ ಆ ಸಾಮ್ರಾಜ್ಯ ಕುಸಿದು ಬಿತ್ತು ಯಾಕೆ ಅಂದರೆ ಅದು ಅತಿರೇಕಕ್ಕೆ ಹೋದಾಗ. ಇಡೀ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಅಥವಾ ಬಳ್ಳಾರಿಯ ಅದಿರಿನ ಇಡೀ ವ್ಯವಹಾರದಲ್ಲಿ ಜನಾರ್ದನ್ ರೆಡ್ಡಿ ಅದನ್ನು ತನ್ನ ಮುಷ್ಟಿಗೆ ತೆಗೆದುಕೊಳ್ಬೇಕು ಅಂತ ಹೊರಟಾಗ ಅದು ಒಂದು ರೀತಿಯಾಗಿರ್ತಕ್ಕಂಥ ಸ್ಫೋಟಗೊಂಡು ಇಡೀ ಅದು ಪೊಲಿಟಿಕಲಿ, ಸೋಷಿಯಲಿ, ಎಕನಾಮಿಕಲಿ ಬಳ್ಳಾರಿಯನ್ನು ಜರ್ಜರಿತವನ್ನಾಗಿ ಮಾಡ್ತಾರೆ. ಕರೆಕ್ಟ್, ಹೌದು ಅಲ್ವಾ? ಅದು ಒಂದು ಭಾಗ. ಈಗ ಅದರ ಯೂಟರ್ನ್ ಪಾಲಿಟಿಕ್ಸನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಅಕ್ರಮ ಗಣಿಗಾರಿಕೆ ಇರಲಿಕ್ಕಿಲ್ಲ. ಆದರೆ ಬ್ಯಾನರ್ ಹಚ್ಚುವ ಪ್ರಕರಣದಲ್ಲಿ ಒಬ್ಬರ ಮನೆ ಹತ್ರ ಹೋಗಿ ನಾವು ಗುಂಡಿನ ದಾಳಿಯನ್ನು ನಡೆಸ್ತೀವಿ ಅನ್ನುವ ಇನ್ನೊಂದು ಅತಿರೇಕಕ್ಕೆ ಹೋಗಿದೆ ಇದು. ಎಸ್, ಯಾರಿಂದ ಹೋಗಿದೆ? ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಅಕ್ರಮ ಗಣಿಗಾರಿಕೆಯ ವಿಷಯದಲ್ಲಿ ಪಾದಯಾತ್ರೆ ಮಾಡದವರಿಂದ ಹೋಗಿದೆ. ಹೀಗಿರುವಾಗ ಸರ್ಕಾರ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೆ ಹೋದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ?
ಯಾರು ರಿವಾಲ್ವರ್ನಿಂದ ಈ ಗುಂಡು ಹಾರ್ತು, ಬರೀ ರಿವಾಲ್ವರ್ನಿಂದ ಗುಂಡು ಹಾರಿದ್ದಲ್ಲ, ನನಗನ್ಸುವ ಮಟ್ಟಿಗೆ ಆ ರೀತಿ ಮನೆ ಮೇಲೆ ಗುಂಡು ಹಾರಿಸಿದವ್ರನ್ನ ಮೊದಲು ಹಿಡಿದು ಒಳಗೆ ಹಾಕ್ಬೇಕು. ಹೌದು ಅಲ್ವಾ? ಸಿದ್ದರಾಮಯ್ಯನವರು ಭರತ್ ರೆಡ್ಡಿ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಅಂತ ಸುದ್ದಿ ಬಂತು. ಮುಂದೇನದು? ಸಿಟ್ಟು ಮಾಡ್ಕೊಂಡಿದ್ದು ಓಕೆ ಅಜಿತ್, ಅದೇ ದಟ್ಸ್ ವಾಟ್, ಮುಂದೇನು ಅಂತ ನೀವು ಅಂದರೆ ನಾನು ಕೇಳೋ ಪ್ರಶ್ನೆ, ಈ ರೀತಿ ರಿವಾಲ್ವರ್ನಿಂದ ಗುಂಡು ಹಾರಿಸ್ತಕ್ಕಂಥವ್ರನ್ನ ನೀವು ಮೊದಲು ಒಳಗೆ ಹಾಕದೆ ಹೋದರೆ ಭೀತಿಯ ವಾತಾವರಣ ಬಳ್ಳಾರಿ ಅಷ್ಟೇ ಅಲ್ಲ, ಅದರ ಸುತ್ತಮುತ್ತಲಿನ ತಾಲೂಕುಗಳಲ್ಲೂ ಹರಡುತ್ತದೆ. ಎಸ್, ಕರ್ನಾಟಕದಲ್ಲಿ ಪಾಲಿಟಿಕ್ಸ್ನಲ್ಲಿ ಈ ಕಲ್ಚರ್ ಇಲ್ಲ. ಅಬ್ಸಲ್ಯೂಟ್ಲಿ ಪಾಲಿಟಿಕ್ಸ್ನಲ್ಲಿ ಈಗ ಪಕ್ಕದ ರಾಯಲಸೀಮಾದಲ್ಲಿ ಅನಂತಪುರದ ಭಾಗದಲ್ಲಿದ್ದ ಕಲ್ಚರ್ ಬಳ್ಳಾರಿ ರಾಯಚೂರು ಭಾಗದಲ್ಲಿ ಇರಲಿಲ್ಲ ಅಲ್ವಾ? ಕರೆಕ್ಟ್. ಹೀಗಾಗಿ ನನಗನ್ಸುತ್ತೆ ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥದ್ದು ಇದು. ಕಾಂಗ್ರೆಸ್ ಬಿಜೆಪಿ ಅಂತ ನೋಡಿದ್ರೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಬಿಜೆಪಿ ಏನು ತಪ್ಪು ಮಾಡ್ತೋ ಅದೇ ತಪ್ಪನ್ನು ಕಾಂಗ್ರೆಸ್ ಮಾಡ್ತಿದೆ ಅಂತ ಲೆಕ್ಕ. ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಡೇ 1 ಬಿಜೆಪಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ರೆ 2011, 2009 ಬಂಡಾಯ, 2010, 11 ಗಲಾಟೆಗಳನ್ನು ಬಿಜೆಪಿ ನೋಡ್ತಾ ಇರಲಿಲ್ಲ. ಹೌದು, ಕರೆಕ್ಟ್. ಬಿಜೆಪಿ ಈ ರಾಜ್ಯದಲ್ಲಿ ಬಂಡಾಯ ಎದುರಿಸದ್ದೇ ಜನಾರ್ದನ್ ರೆಡ್ಡಿ ಅವರಿಂದ ಅಲ್ವಾ? ಹೌದು. ಜನಾರ್ದನ್ ರೆಡ್ಡಿ ಆ ಬಂಡಾಯ ಮಾಡುವ ಶಕ್ತಿ ಎಲ್ಲಿಂದ ಬಂತು? ಅಕ್ರಮ ಗಣಿಗಾರಿಕೆಯ ದುಡ್ಡಿನಿಂದ. ಗಣಿಗಾರಿಕೆಯ ದುಡ್ಡ, ಈಗ ಅಕ್ರಮ ಹೌದು ಅಲ್ವೋ ಕೋರ್ಟ್ಗಳು ಹೇಳಿ, ಗಣಿಗಾರಿಕೆಯ ದುಡ್ಡಿಂದ ಬಂತಲ್ವಾ? ಇವತ್ತು ನನಗನ್ಸುತ್ತೆ, ಅದು ಯಾವುದೇ ಪಕ್ಷದ ಕಾರ್ಯಕರ್ತ ಇರಲಿ, ಯಾರೇ ಇರಲಿ, ಈ ರೀತಿ ಪ್ರೈವೇಟ್ ಗನ್ಮ್ಯಾನ್ಗಳು ಯಾರದೇ ಮನೆ ಮೇಲೆ ಗುಂಡು ಹಾರಿಸ್ತಕ್ಕಂಥದ್ದನ್ನು ತಡೆಯದೇ ಹೋದಲ್ಲಿ, ಯಾರು ಗುಂಡು ಹಾರಿಸಿದ್ರು, ಯಾಕೆ ಈ ಸಾವಾಯಿತು ಅಂತಕ್ಕಂಥದ್ದನ್ನು ಒಂದು ಪ್ರೊಫೆಷ್ನಲ್ ಇನ್ವೆಸ್ಟಿಗೇಷನ್ ಮಾಡದೆ ಹೋದಲ್ಲಿ, ಯು ಆರ್ ನಾಟ್ ಇಫ್ ಯು ಡೋಂಟ್ ಕಂಟೈನ್ ದಿಸ್ ನೌ, ಹೌದು, ಇದು ಒಂದು ವ್ಯಾಪಕ ವಿಚಿತ್ರ ಸ್ವರೂಪವನ್ನು ಪಡೆಯುತ್ತೆ. ನಮಗೆ ಈ ಆಂಧ್ರದ ಪಾಲಿಟಿಕ್ಸನ್ನು ನಾವು ಬರೀ ಫಿಲ್ಮಲ್ಲಿ ನೋಡಿ ಗೊತ್ತಿದೆ. ನಮಗೆ ರಕ್ತ ಚರಿತ್ರ ಒಂದು ರಾಮ್ ಗೋಪಾಲ್ ವರ್ಮಾ ಮಾಡಿದಾಗ 1-2 ಸೀಸನ್ ನೋಡಿ ಬಂದಿದ್ದೀವಿ ನಾವು. ಪರಿಟಾಲ್ ರವಿ ಎಲ್ಲ ಏನೇನಾಯಿತು ಅಂತಕ್ಕಂಥದ್ದನ್ನು ಓದಿದ್ದೀವಿ. ಬಟ್ ಇದನ್ನ ಈಗ ಕಂಟೈನ್ ಮಾಡದೆ ಹೋದರೆ ನನ್ನ ಆತಂಕ ಇರೋದು, ಮೈ ಫಿಯರ್ ಈಸ್, ಇದು ಚೈನ್ ಸ್ವರೂಪ. ನೀವು ಅಲ್ಲಿ ಹೋಗಿ ಭೀಮಾ ತೀರದ ಹತ್ಯಾಸರಣೆಯನ್ನು ರಿಪೋರ್ಟ್ ಮಾಡಿ ಕವರ್ ಮಾಡ್ತಿದ್ರಲ್ವಾ? ಹೌದು. ಆ ರೀತಿಯ ಘಟನೆಗಳು ಬಳ್ಳಾರಿಯಲ್ಲಿ ನಡೀಲಿಕ್ಕೆ ಶುರು ಆಗ್ಬೋದು, ವಿಚ್ ಇಸ್ ವೆರಿ ಡೇಂಜರಸ್ ಪೊಲಿಟಿಕಲಿ. ಬಳ್ಳಿ ಹಾಕೋದಕ್ಕಾಗದೇ ಇರುವ ಸತ್ಯ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಡೆದಿವೆ ಘಟನೆಗಳು, ನಡೆದಿಲ್ಲ ಅಂತಕ್ಕಂಥದ್ದು ನಾನು ಹೇಳಲ್ಲ. ಬಟ್ ಸರ್ಕಾರಗಳ ಜವಾಬ್ದಾರಿ ಇರ್ತಕ್ಕಂಥದ್ದು ಪಾರ್ಟಿ ಪ್ರಿಸಮ್ನಿಂದ ಇದು ನೋಡಬಾರ್ದು. ಪ್ರಿಸಮ್ನಿಂದ ಇದು ನೋಡದೆ ಪ್ರೊಫೆಷ್ನಲ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಅಧಿಕಾರವನ್ನು ಒಬ್ಬ ಸಮರ್ಥ ಪೊಲೀಸ್ ಅಧಿಕಾರಿ ಕೊಟ್ಟು ಬಳ್ಳಾರಿಗೆ ಕಳಿಸಿ, ದೂದ್ ಕಾ ದೂದ್ ಪಾನಿ ಕಾ ಪಾನಿ, ಅದು ಯಾರ್ದು ಏನು ತಪ್ಪಿದೆ? ಹೌದು. ಆ ಘಟನೆಯನ್ನು ನೀವು ಯಥಾವತ್ತಾಗಿ ಚಾರ್ಜ್ ಶೀಟಿಗೆ ತಂದರೆ ಮಾತ್ರ ಇದು ಸ್ವಲ್ಪ ಕಂಟೈನ್ ಆಗುತ್ತೆ ಅಂತ ನನಗನ್ಸುತ್ತೆ. ನರಸಿಂಹಮೂರ್ತಿ, ಈ ಪ್ರೈವೇಟ್ ಗನ್ಮ್ಯಾನ್ ಸಂಸ್ಕೃತಿ, ನೆನ್ನೆ ಶ್ರೀರಾಮುಲು ಅವ್ರನ್ನೂ ಕೇಳ್ತಾ ಇದ್ದೆ ನಾನು. ನರಸಿಂಹಮೂರ್ತಿ ಕಟ್ಟಾಗಿದೆ, ಪ್ರಶಾಂತ್, ನೆನ್ನೆ ಶ್ರೀರಾಮುಲು ಅವ್ರನ್ನೂ ಅದನ್ನೇ ಕೇಳ್ತಾ ಇದ್ದೆ ನಾನು. ಪ್ರೈವೇಟ್ ಗನ್ಮ್ಯಾನ್ ಸಂಸ್ಕೃತಿ ಯಾವಾಗಿಂದ ಬಂತು ಅಂತ. ಇವರೆಲ್ಲ ತಮ್ಮ ಸ್ವಂತಕ್ಕೆ ಸ್ವಯಂ ರಕ್ಷಣೆಗೆ ಅಂತ ಲೈಸೆನ್ಸ್ ತಗೊಂಡು ಗನ್ ಇಟ್ಕೊಂಡಿರೋರು. ಇವ್ರು ಬಂದು 30-35 ಸಾವಿರಕ್ಕೆ ನೌಕರಿ ಮಾಡ್ತಾರೆ, ಜೊತೆಗೆ ಇಟ್ಕೊಂಡು ಓಡಾಡೋದು. ರಿಯಲ್ ಎಸ್ಟೇಟ್ನಲ್ಲಿರುವಂಥವರು ಜನರನ್ನು ಹೆದರಿಸೋದಕ್ಕೆ ಹಿಂಗೆ ಗನ್ಮ್ಯಾನ್ ಇಟ್ಕೊಂಡು ಓಡಾಡಿದ್ದು ನಾವು ನೋಡಿದ್ದೀವಿ. ರಾಜಕಾರಣಿಗಳು ಇಟ್ಕೊಂಡ್ಬಿಟ್ರೆ ಹೆಂಗ್ರಿ ಹಿಂಗೆ ಅಂತ. ಅದೇ ರಾಜಕಾರಣಿಗಳಂದ್ರೆ ಅವರೆಲ್ಲರೂ ಕೂಡ ದೇ ಆರ್ ಬಿಸ್ನೆಸ್ ಮ್ಯಾನ್. ನೀವು ಜನಾರ್ದನ್ ರೆಡ್ಡಿ ಅವರನ್ನು ನಾನು ಹಿಂದೆ ಕರ್ನಾಟಕದಲ್ಲಿ ಓಡಾಡುವಾಗ ನೋಡಿದ್ದೀನಿ. ಅಂದರೆ ಈ ರೀತಿಯ ಫ್ಲ್ಯಾಂಬಾಯಿಂಟ್ ಪದ್ಧತಿ, ಅದು ಫ್ಲ್ಯಾಂಬಾಯಿಂಟ್ ಕೂಡ ಹೌದು, ಅದು ಸ್ವಯಂ ರಕ್ಷಣೆನೂ, ಅಂದರೆ ಒಂದು ರೀತಿಯ ರಕ್ಷಣೆಗೋಸ್ಕರವೂ ಹೌದು, ಥ್ರೆಟ್ ಪರ್ಸೆಪ್ಷನ್ಗೋಸ್ಕರವೂ ಹೌದು. ಅಂದರೆ ನನಗನ್ಸುತ್ತೆ ನೀವು ಸರ್ಕಾರದ ಭಾಗವಾಗಿದ್ದೀರಿ. ಕರೆಕ್ಟ್. ನಿಮ್ಮ ಥ್ರೆಟ್ ಪರ್ಸೆಪ್ಷನನ್ನು ಗೃಹ ಇಲಾಖೆ ನಿರ್ಧರಿಸುತ್ತೆ. ಗೃಹ ಇಲಾಖೆಯಿಂದ 2 ಬಿಟ್ಟು 4 ಜನ ಗನ್ಮ್ಯಾನ್ ತಗೊಳ್ಳಿ, 8 ತಗೊಳ್ರಿ. ಅದೇ ಎಕ್ಸಾಕ್ಟ್ಲಿ. ವೈ ಸೆಕ್ಯೂರಿಟಿ, ವೈ ಪ್ಲಸ್ ಸೆಕ್ಯೂರಿಟಿ, ಝೆಡ್ ಸೆಕ್ಯೂರಿಟಿ, ಝೆಡ್ ಪ್ಲಸ್ ಸೆಕ್ಯೂರಿಟಿ ಅನ್ನೋದು ಇರುತ್ತಲ್ವಾ? ಹೌದು. ಅದರ ಆಧಾರವಾಗಿ ತೆಗೆದುಕೊಳ್ತೀವಿ. ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಅವ್ರು ನೋಡಿ, ಅವ್ರು ಗುಂಡು ಹಾರಿಸ್ತಿರ್ತಕ್ಕಂಥ ಪರಿ ನೋಡಿ. ಫಾರ್ಮ್ ಹೌಸ್ ಪಾರ್ಟಿ ಆಮೇಲೆ ಅಲ್ಲಿ ಕಲ್ಚರಲ್ ಡಿಫ್ರೆನ್ಸ್ ಇದೆ. ಹೌದು. ಪಂಜಾಬ್ನಲ್ಲಿ ಈ ರೀತಿಯ ಗುಂಡುಗಳು, ಈ ರೀತಿಯ ಡ್ರಗ್ಸ್ ಪ್ರತಿ ಹಾರಾಡ್ತಿರ್ತವೆ. ಅವ್ರು ಬಂದು ಕರ್ನಾಟಕದಲ್ಲಿ ಅವರು ಗುಂಡು ಹಾರಿಸಿರ್ತಕ್ಕಂಥ ಪರಿಯನ್ನು ಗಮನಿಸಿದಾಗ ನನಗನ್ಸುತ್ತೆ ಪಾರ್ಟಿಯ ಜಗಳದಿಂದ ಮೇಲೆ ನಿಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್
ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೆ, ಅದು ಜನಾರ್ದನ್ ರೆಡ್ಡಿ ಇರಲಿ, ಅದು ರಾಮುಲು ಇರಲಿ, ಯಾರೇ ಇರಲಿ, ಯಾರ ಮೇಲೆ ಇದು ಗಲಾಟೆ ಎದ್ದಿರಲಿ, ಎಸ್, ಬಟ್ ನೀವು ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದರೆ ನೀವು ಒಂದು ಹೊಸ ರಕ್ತ ಚರಿತ್ರೆಗೆ ನಾಂದಿ ಹಾಡ್ತಿದ್ದೀರಿ ಅಂತ ನನಗೆ, Absolutely. ವಿಚ್ ಇಸ್ ವೆರಿ ಬ್ಯಾಡ್ ಫಾರ್ ಕರ್ನಾಟಕ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.